ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಹಗಲಿನಲ್ಲಿ ಅವರು ವಿಶ್ರಾಂತಿ ಪಡ್ಕೊಂಡು ರಾತ್ರಿಯಲ್ಲಿ ಆ ಬೆಳಕಿನ ಕಡೆಗೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಅವರು ಪ್ರಯಾಣ ಮಾಡ್ತಾ ಮಾಡ್ತಾ ಈ ತಿರುಕುರುಹೂರಿಗೆ ಬರ್ತಾರೆ, ಅಂದರೆ ಆಳ್ವಾರ್ ತಿರುನಗರಿಗೆ ಬರ್ತಾರೆ. ಅಲ್ಲಿ ಬಂದಾಗ ಅವರಿಗೆ ಆ ಬೆಳಕು ಕಾಣೋದಿಲ್ಲ. ಆಗ ಅವ್ರಿಗೆ ಅರ್ಥ ಆಗುತ್ತೆ ಈ ಪ್ರದೇಶದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ. ಆಗ ಅವರು ಆ ಊರಿನಲ್ಲಿರುವಂಥ ಜನರ ಹತ್ರ ಮಾತಾಡಿ ಇಲ್ಲಿ ಏನಾದರೂ ವಿಶೇಷತೆ ಇದೆಯಾ ಅಂತ ತಿಳ್ಕೊಳ್ತಾರೆ. ಆಗ ಜನ ಹೇಳ್ತಾರೆ, ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿರುವ ದೇವಾಲಯದ ಒಂದು ಹುಣಸೆ ಮರದ ಕೆಳಗಡೆ ಒಬ್ಬ ಹುಡುಗ 16 ವರ್ಷಗಳಿಂದ ಅವನು ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ, ಕಣ್ಣೇ ತೆರೆಯೋದಿಲ್ಲ ಅವನು ಅಂತ ಹೇಳ್ತಾರೆ. ಸರಿ ಅಂತ ಮಧುರಕವಿಯವರು ಆ ಹುಡುಗನನ್ನು ನೋಡೋಣ ಅಂತ ಅಲ್ಲಿ ಹೋಗ್ತಾರೆ. ಹೋದರೆ ಅಲ್ಲಿ ಒಂದು ಹುಣಸೆ ಮರ, ಅದರ ಕೆಳಗಡೆ ಪದ್ಮಾಸನದಲ್ಲಿ ಕಣ್ಣು ಮುಚ್ಕೊಂಡು ಒಬ್ಬ ಹುಡುಗ ಧ್ಯಾನ ಮಾಡ್ತಾ ಕುಳಿತಿದ್ದಾನೆ. ಇವರು ಸರಿ ಇವ್ರನ್ನ ನಾವು ಪರೀಕ್ಷೆ ಮಾಡಬೇಕು ಅಂತ ಅವ್ರು ಏನು ಮಾಡ್ತಾರಂದರೆ ಒಂದು ಕಲ್ಲನ್ನ ತೊಗೊಂಡು ಅದನ್ನ ಜೋರಾಗಿ ಕೆಳಗಡೆ ಹಾಕ್ತಾರೆ, ಶಬ್ದ ಬರೋ ರೀತಿಯಲ್ಲಿ. ಆಗ ಧ್ಯಾನದಲ್ಲಿದ್ದಂತಹ ನಮ್ಮಾಳ್ವಾರ್ ಅವ್ರಿಗೆ ಗೊತ್ತಾಗುತ್ತೆ ಇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ಅವರು ಮೊದಲ ಬಾರಿಗೆ ತಮ್ಮ ಕಣ್ಣನ್ನು ತೆರೆದು ನೋಡ್ತಾರೆ. ಅಂದರೆ ಹುಟ್ಟಿದಾಗಿನಿಂದ ಇದೇ ಮೊದಲ ಬಾರಿಗೆ ಅವರು ಕಣ್ಣನ್ನು ತೆರೀತಾ ಇರೋದು. ಇವರು ಮಧುರಕವಿ ಆಳ್ವಾರ್ ಅವ್ರನ್ನ ನೋಡ್ತಾರೆ. ಮಧುರಕವಿ ಆಳ್ವಾರ್ ಅವರು ನಮ್ಮಾಳ್ವಾರ್ ಅವ್ರನ್ನ ನೋಡ್ತಾರೆ. ನೋಡಿ ಮಧುರಕವಿ ಆಳ್ವಾರ್ ಅವರು ಇವರ ಒಂದು ಜ್ಞಾನವನ್ನು ಪರೀಕ್ಷೆ ಮಾಡಬೇಕು ಅಂತ ಏನು ಮಾಡ್ತಾರೆ ಅಂದರೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ತುಂಬ ಒಂದು ಕ್ಲಿಷ್ಟಕರವಾದಂತಹ ಪ್ರಶ್ನೆ, ಒಂದು ಒಗಟಿನ ರೀತಿಯಲ್ಲಿರುವಂತಹ ಪ್ರಶ್ನೆ. ಇಲ್ಲಿಯವರೆಗೂ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು ತುಂಬ ವಿರಳ ಅಂತ ಹೇಳ್ಬೋದು. ಅಂಥ ಒಂದು ಪ್ರಶ್ನೆಯನ್ನು ನಮ್ಮಾಳ್ವಾರ್ ಅವರ ಮುಂದೆ ಇಡ್ತಾರೆ. ಆ ಪ್ರಶ್ನೆ ಈ ರೀತಿ ಇದೆ: செத்ததின் வயிற்றில் சிறியது பிறந்தால் ಎದனை ತಿಂದ್ರೆ ಎಂಗೆ ಕಿಡಕ್ಕುಂ ಅಂತ. ಅಂದರೆ ಸತ್ತಿದ್ದರ ಹೊಟ್ಟೆಯಲ್ಲಿ ಚಿಕ್ಕದು ಜನಿಸಿದರೆ ಏನನ್ನು ತಿಂದು ಎಲ್ಲಿ ಬಿದ್ದಿರುತ್ತದೆ ಅಂತ. ಇದಕ್ಕೆ ನಮ್ಮಾಳ್ವಾರ್ ಅವರು ಈ ರೀತಿ ಉತ್ತರ ಕೊಡ್ತಾರೆ: ಅದನ್ನೈ ತಿಂದ್ರೆ ಹಂಗೆ ಕಿಡಕ್ಕುಂ ಅಂತ. ಅಂದರೆ ಅದನ್ನೇ ತಿಂದು ಅಲ್ಲೇ ಬಿದ್ದಿರುತ್ತೆ ಅಂತ. ಇದು ನಮ್ಮಂಥ ಸಾಮಾನ್ಯ ಜನತೆಗೆ ಅರ್ಥ ಆಗೋದು ಕಷ್ಟ. ಅಂದರೆ ಇದು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಈ ಚೈತನ್ಯವಿಲ್ಲದಂತಹ ದೇಹ ಏನಿದೆ ಹಾಗೂ ಈ ಚೈತನ್ಯ ಪೂರ್ಣವಾದಂತಹ ಜೀವಾತ್ಮ, ಇವೆರಡರ ನಡುವಿನ ಸಂಬಂಧದ ಬಗ್ಗೆ ಒಂದು ಪ್ರಶ್ನೆ ಇದು. ಇದೆಲ್ಲ ನಮಗೆ ಅರ್ಥ ಆಗೋದು ತುಂಬ ಕಷ್ಟ.